ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಸುಸರ್ಜಿತವಾದಂತಹ ಕಟ್ಟಡವನ್ನೇನೋ ನಿರ್ಮಾಣ ಮಾಡುತ್ತೆ. ಆದ್ರೆ ಅದರ ನಿರ್ವಹಣೆ ಮಾಡಬೇಕಾದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಕಟ್ಟಡಗಳು ಹೀಗೆ ಹಳ್ಳ ಹಿಡಿಯುತ್ತೆ ಎಂಬುದಕ್ಕೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಅಂಬೇಡ್ಕರ್ ಭವನ ಸಾಕ್ಷಿಯಾಗಿದೆ. ಶಿಗ್ಗಾವಿ ಪಟ್ಟಣದ ಈ ಭವನದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳ ಕಚೇರಿಗಳು ಕಾರ್ಯನಿರ್ವಹಿಸುತ್ತೆ. ದಿನನಿತ್ಯ ನೂರಾರು ಜನ ತಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಭೇಟಿಯನ್ನು ನೀಡ್ತಾರೆ. ಆದ್ರೆ ಇಲ್ಲಿಗೆ ಬರುವಂತಹ ಜನರಿಗೆ ಕನಿಷ್ಠ ಕುಡಿಯುವ ನೀರು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭವನದಲ್ಲಿ ಅಳವಡಿಸಲಾದ 4 ಶುದ್ಧ ಕುಡಿಯುವ ನೀರಿನ ಯಂತ್ರಗಳು ಕಳೆದ ಹಲವಾರು ತಿಂಗಳಿಂದ ಕೆಟ್ಟು ನಿಂತಿವೆ. ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಕಚೇರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೊರಗಡೆಯಿಂದ ನೀರನ್ನ ತಂದು ಕುಡಿಯುವಂತಹ ಅನಿವಾರ್ಯ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಭವನದ ಆವರಣದಲ್ಲಿ ಗಲೀಜು ಎದ್ದು ಕಾಣಿಸ್ತಾ ಇದೆ. ಎಲೆ ಅಡಿಕೆ ಮತ್ತು ಗುಡ್ಕಾ ಉಗುಲಿನಿಂದ ಗೋಡೆಗಳು ಬಣ್ಣಗಟ್ಟಿವೆ. ಗಲೀಜು ಮಾಡಬೇಡಿ ಅನ್ನುವಂತಹ ಫಲಕ ಇದ್ರೂ ಕೂಡ ಅದನ್ನ ಪಾಲಿಸುವವರು ಯಾರು ಇಲ್ಲದಂತಾಗಿದೆ. ಸರ್ಕಾರಿ ಆಸ್ತಿಯನ್ನ ಉಳಿಸಬೇಕಾದ ಅಧಿಕಾರಿಗಳೇ ಮೌನಕ್ಕೆ ಶರಣಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೋಟಿ ವೆಚ್ಚದ ಈ ಭವನ ಈಗ ಗಲೀಜು ಮಾಡುವ ತಾಣವಾಗಿದೆ. ಜನಸಾಮಾನ್ಯರಿಗೆ ನೆರವಾಗುವ ಕಚೇರಿ ಉಳಿಯಲಿ ಎನ್ನುವುದು ನಮ್ಮ ಆಶಯ. ಈ ಬಗ್ಗೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಏನಾದ್ರೂ ಎಚ್ಚೆತ್ತುಕೋಬೇಕಾಗಿದೆ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.